ಎಲ್ಲ ನಮಸ್ಕಾರ. ಈ ಸಂಜೆಯ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ. ಇದು ನನ್ನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಪ್ರೀತಿ ಸದಾ ಇರಲಿ. ಸೊ ಈ ಸಂಜೆ ನಾನು ಒಂದು ಪ್ರಶ್ನೆಯನ್ನು ಎತ್ತಿಕೊಂಡು ತಮ್ಮ ಜೊತೆ ಮಾತನಾಡ್ತೀನಿ. ಬಹಳಷ್ಟು ಜನ ನೀವು ಮೋದಿಯನ್ನು ಟೀಕೆ ಮಾಡ್ತೀರಿ. ಯಾಕೆ ಟೀಕೆ ಮಾಡ್ತೀರಿ? ಬ್ಯಾಲೆನ್ಸಿಂಗ್ ಮಾಡಬೇಕು. ಉಳಿದವರೆಲ್ಲ ನೋಡಿ ಮೋದಿಯವರು ವಿಶ್ವಗುರು, ನೀವು ಯಾವ ಲೆಕ್ಕ ನೀವು, ಇಂಥ ಮಾತುಗಳನ್ನು ಆಡ್ತಾರೆ. ಸೊ ಒಟ್ಟಾರೆ ಈ ಒಂದು ಮೋದಿಯವರು ಅಧಿಕಾರಕ್ಕೆ ಬಂದ 10 ವರ್ಷಗಳ ಅವಧಿಯಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಆಗಾಗ ವಿಶ್ಲೇಷಣೆಗಳನ್ನು ಮಾಡ್ತಾ ಬಂದಿದ್ದೇನೆ. ಇವತ್ತು ನಾನು ಮಾತನಾಡ್ತಾ ಇರುವುದು ಇಡೀ ಭಾರತೀಯ ಸಾಂಸ್ಕೃತಿಕ ಲೋಕದ ಮೇಲೆ ನಡೆಯುತ್ತಿರುವ ದಾಳಿ. ಅಂದರೆ ಅದನ್ನು ಇನ್ನೂ ಸರಳೀಕರಿಸಿ ಹೇಳೋದಾದರೆ, ನಮ್ಮ ಸಾಂಸ್ಕೃತಿಕ ವಲಯ, ಸಾಹಿತ್ಯ ವಲಯ ಮತ್ತು ಕಲ್ಚರಲ್ ಅಂದಾಗ ಅದರಲ್ಲಿ ಸಿನಿಮಾ, ನಾಟಕ ಎಲ್ಲ ಬರುತ್ತೆ. ಸೊ ಸಿನಿಮಾ, ನಾಟಕದಂಥ ಅಭಿವ್ಯಕ್ತಿ ಮಾಧ್ಯಮಗಳೇನಿವೆ ಅವು ಹುಟ್ಟಿ ಬೆಳೆಯುವುದು ಸ್ವತಂತ್ರವಾದ ವಾತಾವರಣದಲ್ಲಿ ಮಾತ್ರ. ಒಬ್ಬ ನಿಜವಾದ ಆರ್ಟಿಸ್ಟ್ ಅಥವಾ ಕಲಾಕಾರ, ಕಲೆ ಅಂತ ಅಂತೀವಲ್ವ, ಅದು ಸ್ವಾತಂತ್ರ್ಯದಲ್ಲಿ ಮಾತ್ರ ಹುಟ್ಟುತ್ತೆ, ನಿಯಂತ್ರಣದಲ್ಲಿ ಅಲ್ಲ. ನಿಯಂತ್ರಣದಲ್ಲಿ ಹುಟ್ಟುವುದು ಕಲೆ ಅಲ್ಲ ಅಂತ. ಅದು ಪ್ರೊಪಗಂಡಾ ಒಂದು ಅಸ್ತ್ರವಾಗಿ ಭಾರತದಲ್ಲಿ ಈಗ ಭಾರತೀಯ ಸಿನಿಮಾ ಒಂದು ಪ್ರೊಪಗಂಡಾ ಅಸ್ತ್ರವಾಗಿದೆಯಾ ಅಂತ. ಅದಕ್ಕೆ ಲೇಟೆಸ್ಟ್ ಕೆಲವು ಸಿನಿಮಾಗಳನ್ನು ನೀವು ನೋಡೋದು. ಕಾಶ್ಮೀರಿ ಫೈಲ್ಸ್ ಏನಿದೆ, ಪ್ರೊಪಗಂಡಾ ಸಿನಿಮಾ ಫಾರ್ ಬಿಜೆಪಿ. ಅದರಂತೆ ಕೇರಳ ಸಂಬಂಧ ಪ್ರೊಪಗಂಡಾ ಸಿನಿಮಾ. ಸೊ ಈ ಪ್ರೊಪಗಂಡಾ ಸಿನಿಮಾಗಳು ನಿಜವಾದ ಭಾರತೀಯ ಸಿನಿಮಾವನ್ನು ಸಾಯಿಸ್ತಾ ಇವೆ. ದೇರ್ ಇಸ್ ಕಿಲ್ಲಿಂಗ್ ಇಂಡಿಯನ್ ಸಿನಿಮಾ. ಸೊ ಇದು ಅಪಾಯಕಾರಿ. ಇದಕ್ಕೆ ನೀವು ಯಾರು ಬ್ಲೇಮ್ ಮಾಡಿದರೆ ಇವತ್ತಿನ ಪ್ರಭುತ್ವ ಮೋದಿ, ಬಿಜೆಪಿಯನ್ನು ಬ್ಲೇಮ್ ಮಾಡೋದು. ಬಿಜೆಪಿಯವರಂತೂ ಈಗ ಸಾವರ್ಕರ್ ಮೇಲೆ ಸಿನಿಮಾ ಮಾಡಿಸ್ತಾರೆ. ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಂಬಂಧ ಇಲ್ದಿರೋರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ಬಿಂಬಿಸುವ ಒಂದು ಯತ್ನ ನಡೀತಾ ಇದೆ. ಅದಂದರೆ ಇಡೀ ಸಾಂಸ್ಕೃತಿಕ ವಾತಾವರಣವನ್ನು ನಾಶಪಡಿಸುವಂಥದ್ದು. ಮೋದಿ ಸರ್ಕಾರ ಬಂದ ಮೇಲೆ ಪುಣಾ ಫಿಲ್ಮ್ ಇನ್ಸ್ಟಿಟ್ಯೂಟ್, ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್, ಅದಕ್ಕೆ ಯಾರೋ ಸೀರಿಯಲ್ ಆ್ಯಕ್ಟರ್ ಟೈಪು, ಮಹಾಭಾರತದಲ್ಲಿ ಅದೇನೋ ಕಪಿ ಸೈನ್ಯದ ಕಪಿನೋ ಹನುಮಂತ ಕಾರಣನ ಯಾವುದೋ ಪಾತ್ರ ಮಾಡೋದಂತ ಕೂರಿಸ್ಬಿಟ್ರು. ಇದು ಸತತವಾಗಿ ನಡೀತಾ ಇರೋದು. ಸೊ ಈಗ ಲೇಟೆಸ್ಟ್ ಭಾರತೀಯ ಈ ವರ್ಷದ ಸಿನಿಮಾ ಪ್ರಶಸ್ತಿಗಳ ಪ್ರಕಟವಾಗಿವೆ. ಇದರಿಂದ ಬಹಳ ಕುತೂಹಲ ಕೇಳಿದ ಒಂದು ಲೇಖನ ಪ್ರಜಾವಾಣಿಯಲ್ಲಿ ಬಂದಿದ್ದು. ಸೊ ಕನ್ನಡದ ಪ್ರಮುಖ ಬರಹಗಾರರು, ವಿಮರ್ಶಕರು, ಪತ್ರಕರ್ತರು ಆಗಿರುವ ರಘುನಾಥ್ ಅವರು ಒಂದು ಲೇಖನವನ್ನು ಪ್ರಜಾವಾಣಿಯಲ್ಲಿ ಬರೋದು. ಅದು 2 ಸಲ ನಾನು ಅದ್ರ ಬಗ್ಗೆ ಮಾತನಾಡಬೇಕು ಅಂದ್ಕೊಂಡು ಬೇರೆ ಬೇರೆ ಕಾರಣದಿಂದ ಆಗಿಲ್ಲ. ಸೊ ಈ ಸಿನಿಮಾ ಪ್ರಶಸ್ತಿಗಳ ಕತೆ ಏನಾಗಿದೆ ಅನ್ನೋ ಕೆಲವು ಮಹತ್ತರ ವಿಚಾರಗಳನ್ನು ಅವರು ಎತ್ತಿದ್ದಾರೆ. ಸೊ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ಈ ಲೇಖನವನ್ನು ಓದಿದರೆ ನಿಮ್ಗೆ ಕೆಲವು ಹೊಸ ಹೊಳವುಗಳು ಬರ್ತವೆ. ಸೊ ಅವರು ಈ ಲೇಖನ ಏನಿದೆ, ಇದು ಲೀಡರ್ ಪೇಜ್ ಲೇಖನ. ಅವರು ಅದಕ್ಕೆ ಶೀರ್ಷಿಕೆ ಹೀಗಿದೆ: ಸಿನಿಮೀಯ ಪ್ರಶಸ್ತಿಗಳಿಗಿದು ಕಾಲ ಅಂತ, ಮತ್ತು ಸಮಕಾಲೀನ ರಾಜಕಾರಣದ ಅಮಲನ್ನು ರಾಷ್ಟ್ರ ಪ್ರಶಸ್ತಿಗಳ ಮೂಲಕ ಸಿನಿಮಾಗಳಲ್ಲಿ ತರಲಾಗುತ್ತಿದೆಯೇ? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಂದ್ರೆ ಸಮಕಾಲೀನ ರಾಜಕಾರಣ ಏನಿದೆ, ಈ ಸಮಕಾಲೀನ ರಾಜಕಾರಣದ ಅಮಲು ಏನಿದೆಯಲ್ಲ, ಅದನ್ನು ಸಿನಿಮಾ ತುಂಬಲಾಗ ಅದು ಈ ಬಾರಿಯ ಪ್ರಶಸ್ತಿಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ನಾನು ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ನಿಮ್ಗೆ ಹಿನ್ನೋಟವನ್ನು ಕೊಡದಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿಗಳೇನಿವೆ, ಅದು ರಜತ ಕಮಲ ಪ್ರಶಸ್ತಿಯಿಂದ ಉಳಿದ ಕಮಲಗಳಿವೆಲ್ಲ, ಅದು ಭಾರತದಲ್ಲಿ ಪರ್ಯಾಯ ಸಿನಿಮಾ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ಕಾರಣ ಆದದ್ದು. ನೀವು ಕರ್ನಾಟಕದ ಕೊಡುಗೆಯಂತೂ ನೀವು ಗಮನಿಸಿರಿ. ಗಿರೀಶ್ ಕಾರ್ನಾಡ್ ಅವರು, ಕಾಸರವಳ್ಳಿಯವರು, ಒಬ್ಬರೇ ಇಬ್ಬರೇ ಅವರೆಲ್ಲ ನಮ್ಮ ಆಲೋಚನಾ ಕ್ರಮವನ್ನು ಗಟ್ಟಿಗೊಳಿಸಿದವರು, ಬದಲಿಸಿದವರು. ನೀವು ಘಟಶ್ರಾದ್ದದಿಂದ ಪ್ರಾರಂಭವಾಗಿ ಆ ಕಾಲಗಳಿಂದ ಬಂದ ಸಿನಿಮಾಗಳು. ಸೊ ಕಾಸರವಳ್ಳಿಯವರ ಸಿನಿಮಾಗಳು, ಒಂದು ಸಿನಿಮಾ ಗ್ರೇಟ್ ಯಾವಾಗ ಆಗುತ್ತೆ ಗೊತ್ತಾ ನಿಮಗೆ? ಆ ಸಿನಿಮಾ ನಿಮ್ಮನ್ನು ಆಲೋಚನೆಗೆ ಹತ್ತಬೇಕು,
ಮತ್ತು ಒಂದು ಸಿನಿಮಾವನ್ನು ನೋಡಿದ ಮೇಲೆ ನೀವು ಮೌನಕ್ಕೆ ಜಾರು. ನಿಮ್ಮಲ್ಲಿ ಪ್ರಶ್ನೆಗಳೇ ಇರ್ಕೊಡುದು. ನಿಮ್ಮಲ್ಲಿ ಪ್ರಶ್ನೆಗಳು ಮೂಡಿದಿರೋದು ಒಳ್ಳೆಯ ಸಿನಿಮಾ ಅಲ್ಲ. ಸಿನಿಮಾ ನಿಮ್ಮನ್ನ ಆಲೋಚನೆಗೆ ಹಚ್ಚಬೇಕು. ಸಿನಿಮಾ ನಿಮ್ಮನ್ನ ಮಾತಿಗೆ ಹಚ್ಚಬಾರದು. ಸಿನಿಮಾ ನಿಮ್ಮನ್ನ ಮೌನದೆಡೆಗೆ ತಳ್ಳಬೇಕು. ಸಿನಿಮಾ ಬದುಕಿನ ಬಹಳ ಮುಖ್ಯವಾದ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳನ್ನು ನಮ್ಮೊಳಗೆ ಹುಟ್ಟಾಕಬೇಕು. ನೀವು ಸತ್ಯಜಿತ್ ರೇ ಸಿನಿಮಾಗಳಿಂದ ನೀವು ತೆಗೆದುಕೊಂಡು ಬನ್ನಿ. ಅಂಥ ಪ್ರಶ್ನೆಗಳನ್ನು ಭಾರತೀಯ ಸಿನಿಮಾ ಎತ್ತಾ ಬಂದಿದ್ದು. ಅದಾದ ಮೇಲೆ ಅಂತಾರಾಷ್ಟ್ರೀಯ ಸಿನಿಮಾಗಳು ಪ್ರಭಾವ ಬೀರು, ಹಲವು ಸಿನಿಮಾಗಳು ಪ್ರಭಾವ ಬೀರಿವೆ. 7 ಸಮುರಾಯ್ ಅಂತ ಸಿನಿಮಾ ಇರಬಹುದು. ಅದ್ಭುತವಾದ ಸಿನಿಮಾಗಳು ವಿಶ್ವದಲ್ಲಿ ಬಂದಿವೆ. ಹಾಗೇನೆ ಭಾರತದಲ್ಲಿ ಕೂಡ ಬಂದಿದೆ. ಇಂತಹ ಪರ್ಯಾಯ ಸಿನಿಮಾ ಸಂಸ್ಕೃತಿಯನ್ನ ಬೆಳೆಸುವ ಕೆಲಸವನ್ನ ರಾಷ್ಟ್ರೀಯ ಪ್ರಶಸ್ತಿಗಳು ಮಾಡ್ತಾ ಇದ್ವು. ಇವತ್ತು ಆ ಪರ್ಯಾಯ ಸಿನಿಮಾಗಳನ್ನು ಬೆಳೆಸುವುದಕ್ಕೆ ಬದಲಾಗಿ ಹಿಂಸೆಯನ್ನ ಬಿತ್ತುವ ಮೇನ್ ಸ್ಟ್ರೀಮ್ ಸಿನಿಮಾಗಳಿಗೆ ಪ್ರಶಸ್ತಿ ಕೊಡುವ ಕಾಲ ಬಂದಿದೆ. ಅದರ ಜೊತೆಗೆ ಐಡಿಯಾಲಜಿ ಏನಿದೆ, ಬಿಜೆಪಿ ಮತ್ತು RSS ಐಡಿಯಾಲಜಿಗಳಿಗೆ ಹತ್ತಿರವಾಗುವ ಸಿನಿಮಾಗಳೇನಿವೆ, ಪ್ರಚುರಪಡಿಸುವ ಸಿನಿಮಾಗಳೇನಿವೆ, ಅದಕ್ಕೆ ಪ್ರಶಸ್ತಿ ನೀಡಲಾಗಿದೆ. ಅಂದರೆ ಯಾವುದು ಪ್ರಭುತ್ವ ಇದೆ, ಕೇಂದ್ರ ಸರ್ಕಾರ ಇದೆ, ಅವರ ಐಡಿಯಾಲಜಿಗಳನ್ನು ಪ್ರಚಾರಪಡಿಸುವ ಸಿನಿಮಾಗಳು ಇವತ್ತು ಪ್ರಶಸ್ತಿಯನ್ನು ಪಡಿತಾ ಇದೆ. ಮೋದಿಯವರ ಪರಮ ಭಕ್ತರಾದಂತಹ ಕಾಂತಾರ ಸಿನಿಮಾ ಅವರು ಪ್ರಶಸ್ತಿಯನ್ನು ಪಡಿತಾರೆ. ಅದನ್ನು ಓಕೆ, ಒಂದು ಹಂತದಲ್ಲಿ ಸಾಂಸ್ಕೃತಿಕವಾಗಿ ದಕ್ಷಿಣ ಕನ್ನಡದ ಬಹಳ ಮುಖ್ಯವಾದ ಸಾಂಸ್ಕೃತಿಕ ಪರಂಪರೆಯನ್ನು ಅದು ತೋರಿಸೋದಕ್ಕೆ ಯತ್ನ ಮಾಡಿದೆ ಅಂತ ಅಂದ್ಕೋಬೋದೇನೋ. ಹಾಗಿದ್ರೆ ಯಶ್ ಅವರ KGF ಅದು ಕರ್ನಾಟಕದ ಪ್ರಾದೇಶಿಕ ಸಿನಿಮಾ ಅಂತ ಪ್ರಶಸ್ತಿ ನೀಡಲಾಗಿದೆ. ಈ ವಿಚಾರ ಕೂಡ ರಘುನಾಥ್ ಅವರು ಪ್ರಸ್ತಾಪ ಮಾಡ್ತಾರೆ. ಸೊ ಅಂಥ ಒಂದು ಸಿನಿಮಾ ಅದು ಕರ್ನಾಟಕ ಪ್ರಾದೇಶಿಕ ಸಿನಿಮಾ ಹೌದು ಅಲ್ಲೋ ಗೊತ್ತಿಲ್ಲ, ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಯಾವ ದೃಷ್ಟಿಯಿಂದಲೂ ಕೂಡ ಕರ್ನಾಟಕದ ಸಂಸ್ಕೃತಿ ಇನ್ನೊಂದನ್ನು ಎತ್ತಲ್ಲ. ಅದೇ ಅದೇ ಸಬ್ಜೆಕ್ಟ್ ಮೇಲೆ KGF ಮೇಲೆ ಸೊ ತೆಗೆದ ತಮಿಳ್ ಸಿನಿಮಾ ಸೊ ಅತ್ಯದ್ಭುತವಾದ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ನಾನಿನ್ನು ನೋಡಿಲ್ಲ. ಸೊ ಅಂಥದ್ದಾದರೆ ಸಿಕ್ಕಿದೆ. ಇದು ಹೇಗೆ KGF ಸಿನಿಮಾಕ್ಕಾಗುತ್ತೆ? ಅದಕ್ಕೆ ಕೆಲವು ಪ್ರಶ್ನೆ ರಘುನಾಥ್ ಹೇಳಿದ ಒಂದು ಪ್ಯಾರವನ್ನು ತಮಗೆ ನಾನು ಇದು ಮಾಡಬಹುದು ಅಂತ ಅನ್ಸುತ್ತೆ. ಕೆಲವು ಪ್ರಶ್ನೆಗಳು ಅವರು ಹೇಳ್ತಾ ಹೋಗ್ತಾರೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಕನ್ನಡಕ್ಕೆ 7 ಪ್ರಶಸ್ತಿಗಳು ದೊರಕಿರುವುದು ಸಹಜವಾಗಿ ಸಾರ್ವಜನಿಕ ಉತ್ಸಾಹಕ್ಕೆ ಕಾರಣವಾಗಿದೆ. ಆದರೆ ನಿಜವಾದ ಸಂತಸ ಪಡಬೇಕಾದ್ದು ದೊರಕಿರುವ ಪ್ರಶಸ್ತಿಗಳ ಬಗ್ಗೆ ಎಲ್ಲ, ಪ್ರಶಸ್ತಿ ಕಣದಲ್ಲಿದ್ದ ಕನ್ನಡ ಚಿತ್ರರಂಗದ ಗುಣಮಟ್ಟದ ಬಗ್ಗೆ ಅನ್ನೋ ಮಾತನ್ನ ರಘುನಾಥ್ ಹೇಳ್ತಾರೆ. ಅದು ಯಾವ್ಯಾವ ಸಿನಿಮಾಗಳು? ಒಂದು ಫೋಟೋ ನಿರ್ದೇಶನ ಉತ್ತಮ್ ಗೋನ್ವಾರ್, ಪದ್ರೋ ಅದು ನಟೇಶ್ ಹೆಗಡೆ ಅವರದ್ದು, 17 ಪೃಥ್ವಿ ಕೋಣನೂರ್ ಅವರದ್ದು, ಕೋಳಿ ಹೆಸರು ಚಂಪಾ ಶೆಟ್ಟಿ ಅವರದ್ದು, ನಾನು ಕುಸುಮ ಕೃಷ್ಣೇಗೌಡರದ್ದು. ಇಂತಹ ಗುಣಮಟ್ಟದ ಸಿನಿಮಾಗಳು ಬಂದಾಗ ಅದನ್ನು ಆಯ್ಕೆ ಮಾಡಲಿ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತೆ. ಕೋಳಿ ಹೆಸರಿನಂತ ಚಂಪಾ ಶೆಟ್ಟಿ ಅವರು ಹೆಣ್ಣು ಮಗಳು ತೆಗೆದಂಥ ಅದ್ಭುತ ಪೆದ್ರೋ ಸಿನಿಮಾ ಬಹಳ ಚೆನ್ನಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಇವರು ಪ್ರಸ್ತಾಪಿಸುವ ಸಿನಿಮಾ ಎಲ್ಲ ದೃಷ್ಟಿಯಿಂದಲೂ ಇದನ್ನ ರಘುನಾಥ್ ಹೇಳ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನ ತರಬಹುದಾದ ಸಿನಿಮಾಗಳಾಗಿದ್ವು ಇವು ಅಂತ. ಆದರೆ ಇದನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅದನ್ನು ಬೂದಿಗೆ ಹಾಕ್ಬಿಟ್ಟು ಈ ಒಂದು ಜನಪ್ರಿಯ ಸಿನಿಮಾಕ್ಕೆ KGF ನಂತ ಒಂದು ಜನಪ್ರಿಯ KGF 2 ಜನಪ್ರಿಯ ಸಿನಿಮಾಕ್ಕೆ ಇನ್ನೊಂದು ಕಾಂತಾರಕ್ಕೆ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಇದು ಕೇವಲ ನೀವು ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಎಲ್ಲ ಭಾಷೆಯಲ್ಲೂ ಕೂಡ ಇಂತಹ ಸಿನಿಮಾವನ್ನ ಆಯ್ಕೆ ಮಾಡುವುದರ ಹಿಂದೆ ಒಂದು ರಾಜಕಾರಣ ಇದೆ. ಅದನ್ನ ನೀವು ಸಾಂಸ್ಕೃತಿಕ ರಾಜಕಾರಣ ಅಂತ ಕರೀರಿ. ಪ್ರಾಯಶಃ ಬಹಳಷ್ಟು ಸಂದರ್ಭಗಳಲ್ಲಿ ಈ ಸರ್ವಾಧಿಕಾರಿ ಪ್ರಭುತ್ವ ಇರುತ್ತೆ ನೋಡಿ, ಈ ಸರ್ವಾಧಿಕಾರಿ ಪ್ರಭುತ್ವ ಆಕ್ಟ್ ಮಾಡುವ ರೀತಿ ಹಾಗೇನೆ. ಹೇಗೆ ಅಂದ್ರೆ ಅದನ್ನು ನಾವು ಹಿಂದೂ ಹೋಗಿರ್ಬೋದು. ಹಳೆ ಕಾಲದಲ್ಲಿ ಈ ಆಸ್ಥಾನ ಪಂಡಿತರು ಇರ್ತಿದ್ರು ಗೊತ್ತಲ್ವಾ, ಮಹಾರಾಜರ ಕಾಲದಲ್ಲಿ ಆಸ್ಥಾನ ಪಂಡಿತರು ಇರ್ತಿದ್ರು. ಆ ಆಸ್ಥಾನ ಪಂಡಿತರು ಬರೆಯುವ ಎಲ್ಲ ಕಾವ್ಯಗಳಿವೆಯಲ್ಲ, ಆ ಕಾವ್ಯಗಳು ಕೂಡ ಮಹಾರಾಜನ್ನು ಹೊಗಳೋದಕ್ಕೆ ಆಗ್ತಿತ್ತು. ಅವ್ರು ಯಾವುದ್ರ ಮೇಲೆ, ವಿಕ್ರಮಾರ್ಜುನ ವಿಜಯ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದ್ರ ಮೇಲೆ ಬರೀಲಿ ಅವರು.
ಆಸ್ಥಾನ ಕವಿಗಳು ಮಹಾರಾಜರನ್ನ ದಟ್ ಇದು ಮಾಡಿ ಉತ್ಪ್ರೇಕ್ಷಿಸಿ ಅವರ ಶೌರ್ಯವನ್ನು ವರ್ಣಿಸಿ ಕಾವ್ಯಗಳನ್ನ ಬರೀತಿದ್ರು. ಮಹಾರಾಜ ಅವ್ರಿಗೆ ಪ್ರಶಸ್ತಿಗಳನ್ನ ಕೊಡ್ತಿದ್ದ. ಇದು ಪರಂಪರೆ. ಈಗ ನಮ್ಮ ದೇಶವನ್ನೇ ಮಹಾರಾಜರ ಕಾಲಕ್ಕೆ ಕರ್ಕೊಂಡು ಹೋಗ್ತಿರುವಂತ ಪ್ರಭುತ್ವ ಇದೆ. ನಾನು ಅದನ್ನು ಹಿಮ್ಮುಖ ಚಾಲನೆ ಅಂತ ಬಹಳ ಸಂದರ್ಭದಲ್ಲಿ ವರ್ಷದಿಂದ ವರ್ಷಕ್ಕೆ ನಾವು ಹಿಂದೆ ಹೋಗ್ತಾ ಇದ್ದೀವಿ. ನಾವು ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಳ್ಳೋದು ಬದಲಾಗಿ ನಾವು ಮೂಢನಂಬಿಕೆಯ ಜಗತ್ತಿನತ್ತ ವಾಪಸ್ ಹೋಗ್ತಿದ್ದೀವಿ ಅಲ್ವಾ. ಮಂತ್ರಕ್ಕೆ ನಾನು ಮಾವಿನಕಾಯಿ ಉದುರಿಸ್ತೀನಿ, ನಾನು ಹಿಂಗೆ ಕೈ ಮಾಡಿಬಿಟ್ಟು ಅವನು ಯಾವನೊಬ್ಬ ಸ್ವಾಮಿ ಇದ್ದ ಹೊಂಟೋಗ್ಬಿಟ್ಟ, ಸೂರ್ಯನ ಸ್ವಲ್ಪ ಲೇಟಾಗಿ ಹೋಗೋಕೆ ಹೇಳ್ತೀನಿ ಅವನಿಗೆ, ನೋಡಿ ಕೈ ಮಾಡಿದೆ ಸೂರ್ಯ 15 ನಿಮಿಷ ಲೇಟಾಗಿ ಹೋದ. ಇಂತಹ ಒಂದು ಕಾಲಕ್ಕೆ ನಮ್ಮನ್ನು ಈ ಪ್ರಭುತ್ವ ವಾಪಸ್ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಚಲನಚಿತ್ರ ಪ್ರಶಸ್ತಿ ಏನಿದೆ ನಮ್ಮ ಮನಸ್ಸನ್ನು ಅರಳಿಸುವ, ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸುವ, ಹೇಗೆ ಆಲೋಚಿಸಬೇಕು ಅನ್ನುವುದನ್ನು ಕಲಿಸಬೇಕಾದಂಥ ಸಿನಿಮಾಗಳು ವಿಶ್ವದ ಬಹುತೇಕ ಸಿನಿಮಾಗಳು ಆ ಮಟ್ಟದಲ್ಲಿ ಬೆಳೀತಾ ಇದ್ದಾಗ ನಾವು ಇಂಥ ಒಂದು ಜನಪ್ರಿಯ ಮಾದರಿಯ ಸಿನಿಮಾ ಕಾಲಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಜನಪ್ರಿಯ ಮಾದರಿಯ ಸಿನಿಮಾಗಳು. ಆದ್ದರಿಂದಲೇ ನಿಮಗೆ ಪುಷ್ಪ ಯಾವುದೋ ಬರುತ್ತಲ್ಲ, ಹೆಣ ಕೆಡಗದ್ದು ಇನ್ನೊಂದು ಮಾಡ ಅಂಥ ಸಿನಿಮಾಗಳು ಪ್ರಶಸ್ತಿಗಳು. ಯಾವುದು ಅತಿ ಹೆಚ್ಚು ರಕ್ತವನ್ನು ಚೆಲ್ಲುತ್ತೋ ಆ ಸಿನಿಮಾಗಳಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದು. ಯಾಕಂದರೆ ಇದು ರಕ್ತದ ರುಚಿ ಇದೆಯಲ್ಲ, ಅದಕ್ಕೊಂದು ವಿಶೇಷವಾದ ರುಚಿ ಇರುತ್ತೆ ರಕ್ತಕ್ಕೆ. ಆ ರಕ್ತದ ರುಚಿ ಪ್ರಭುತ್ವಕ್ಕೆ ಗೊತ್ತಿದೆ. ರಕ್ತದ ರುಚಿ ಪ್ರಭುತ್ವಕ್ಕೆ ಗೊತ್ತಿದೆ. ರಕ್ತದ ರುಚಿಯನ್ನ ಅರಿತುಕೊಂಡವರು ರಕ್ತಕ್ಕಾಗಿ ಬಯಸ್ತಾ ಇರ್ತಾರೆ. ಸೊ ಈಗ ಆ ಸಿನಿಮಾಗಳಿಗೂ ಕೂಡ ರಕ್ತದ ರುಚಿ ಗೊತ್ತಿದೆ. ಅದಕ್ಕಾಗಿ ನಾವು AK-47 ಬಳಸ್ತಾರೆ, ಹೆಣಗಳನ್ನು ಬಳಸ್ತಾರೆ, ಮಚ್ಚುಗಳನ್ನು ಬಳಸ್ತಾರೆ, ಒಂದು ಕಡೆಯಿಂದ ಹೆಣವನ್ನು ಉರುಳಿಸ್ತಾರೆ, ಮತ್ತು ಒಬ್ಬ ನಾಯಕ ನಟ ವಿಜೃಂಭಿಸ್ತಿರ್ತಾನೆ. ಅವನ ಯಶಸ್ಸಿನ ಹಿಂದೆ ರಕ್ತದ ರುಚಿ ಇದೆ. ಅಂಡರ್ಸ್ಟ್ಯಾಂಡ್? ಅವನಿಗೆ ರಕ್ತದ ರುಚಿ ಏನು ಇರೋ ಗೊತ್ತಿದೆ. ಆದ್ರಿಂದ ರಕ್ತದ ರುಚಿಯಲ್ಲಿ ಅಧಿಕಾರಕ್ಕೆ ಬರುವ ಪ್ರಭುತ್ವ, ರಕ್ತ ರಾಜಕಾರಣವನ್ನ, ಹಿಂಸಾ ರಾಜಕಾರಣವನ್ನ ನಡೆಸುವಂತಹ ಪ್ರಭುತ್ವ, ಅದು ಈ ರಕ್ತದ ರುಚಿಯನ್ನು ಪ್ರಚುರಪಡಿಸುವ, ಹಿಂಸೆಯನ್ನು ಪ್ರಚುರಪಡಿಸುವ ಸಿನಿಮಾಗಳಿಗೆ ಪ್ರಶಸ್ತಿ ಕೊಡ್ತಾರೆ. ಅಂದರೆ ಅದನ್ನು ಇನ್ನೂ ಒಂದು ರೀತಿ ಹೇಳ್ತೀನಿ, ನಾವು ಗಾಂಧಿ ಯುಗದಿಂದ ಗೋಡ್ಸೆ ಯುಗಕ್ಕೆ ಬಂದಿದ್ದೇವೆ ನೋಡಿ. ಗೋಡ್ಸೆ ದೇವಸ್ಥಾನವನ್ನು ಕಟ್ಟುವ ಕಾಲಘಟ್ಟ ಅಲ್ವಾ ಈಗ ಇದ್ದೀವಿ. ಪ್ರಭುತ್ವ ಗೋಡ್ಸೆ ವಾದವನ್ನು ಪ್ರತಿನಿಧಿಸುವ ಪ್ರಭುತ್ವ ಆಗಿದೆ. ಆದ್ದರಿಂದ ಗೋಡ್ಸೆ ಏನು ರಕ್ತವನ್ನು ಚೆಲ್ಲಿದ್ರು, ಗಾಂಧಿ ತಾತನನ್ನ ಮುಗಿಸಿದ್ರಲ್ಲ ಗೋಡ್ಸೆ, ಆ ಮನಸ್ಥಿತಿ ಏನಿದೆ, ಆ ಮನಸ್ಥಿತಿ ಇವತ್ತಿನ ಪ್ರಭುತ್ವದ ಮನಸ್ಥಿತಿನೂ ಆಗಿದೆ ಅಂತ ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಒಂದೊಮ್ಮೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದ್ರೆ ಐ ಆಮ್ ಸಾರಿ, ಬಟ್ ದಟ್ ಇಸ್ ದ ಥಿಂಗ್. ಅದರಿಂದ ಯಾರು ಈ ಹಿಂಸಾತ್ಮಕವಾದ ಒಂದು ಹೀರೋಯಿಸಮ್ ಇದೆಯಲ್ಲ, ಅದನ್ನು ಪೋಷಿಸಿ ಬಂದಂಥ ಪಾತ್ರಗಳು ಪ್ರಶಸ್ತಿಗಳನ್ನು ಪಡಿತವೆ. ಸೊ ಆ ಕಾರಣಕ್ಕಾಗಿ ಸೊಸೈಟಿಯ ಒಳಗೆ ಹಿಂಸೆ ಹೇಗೆ ವಿಜೃಂಭಿಸ್ತಾ ಹೋಗುತ್ತೆ ಅಂದರೆ, ಅತ್ಯಾಚಾರ ಮಾಡಿದವನು ಕೂಡ ವಿಜೃಂಭಿಸಕ್ಕೆ ತೊಡಗ್ತಾನೆ. ಸೊಸೈಟಿ ಒಳಗೆ ಈ ಮೌಲಿಕತೆ ಇರೋದು ನಾಶ ಆಗ್ತಿರೋದ್ರಿಂದ, ಆ ನಾಶಪಡಿಸುವ ಸಿನಿಮಾಗಳೇ ಇದು ಮಾಡ್ತಾ ಇರೋದ್ರಿಂದ, ಈ ಕೋಲ್ಕತ್ತಾದಲ್ಲಿ ನಡೆದಂಥ ಘಟನೆಗಳು ನಡೀತೇವೆ, ಅದು ನಮ್ಮನ್ನು ತಲ್ಲಣಗೊಳಿಸಲ್ಲ. 4 ವರ್ಷದ ಪುಟ್ಟ ಕಂದಮ್ಮಗಳ ಮೇಲೆ ಠಾಣೆ ಸಮೀಪ ಒಬ್ಬ ದುಷ್ಟ ಅತ್ಯಾಚಾರ ನಡೆಸಿದಲ್ಲ, ಅದು ತಲ್ಲಣಗೊಳಿಸಲ್ಲ. ಯಾಕಂದರೆ ನಮ್ಮನ್ನ ತಲ್ಲಣಗೊಳಿಸುವ ಕೆಲಸವನ್ನ ಇಂಥ ಸಾಂಸ್ಕೃತಿಕ ಲೋಕದ ಈ ಸಾಹಿತ್ಯ ಕೃತಿಗಳು, ಸಿನಿಮಾಗಳು ಮಾಡಬೇಕಾಗುತ್ತವೆ. ಆದರೆ ಈ ಸಿನಿಮಾಗಳು ಅದನ್ನು ಮಾಡುವುದನ್ನು ನಿಲ್ಲಿಸಿ ಆಗ್ಬಿಟ್ಟಿದೆ. ಹೀರೋ 10 ರೀತಿಯ ಅತ್ಯಾಚಾರವನ್ನು ಮಾಡಬಲ್ಲ, ಮಾಡಿ ಹೀರೋ ಆಗಿ ಉಳಿಯಬಲ್ಲ. ಈಗ ದರ್ಶನ್ ಇದ್ದಾರಲ್ಲ, ಈ ದರ್ಶನ್ ಜೈಲಲ್ಲಿದ್ದಂಥ ದರ್ಶನ್ ಬಗ್ಗೆ ನಮ್ಮ ಮಾಧ್ಯಮಗಳಲ್ಲಿ ಬರುತ್ತಿರೋ ವರದಿಯನ್ನು ಗಮನಿಸಿದ್ರೆ ದರ್ಶನ್ ಹೊರಗೆ ಬರಬೇಕು ಅಂತ, ಅದೇ ಎಲ್ಲರ ಮನಸ್ಥಿತಿ ಅಂತ ನನಗನ್ಸೋಕೆ ಪ್ರಾರಂಭ ಆಗಿದೆ ಮಾಧ್ಯಮಗಳಿಂದ. ದರ್ಶನ್ ಮಾಡಿದ ಹತ್ಯೆ ಇದೆಯಲ್ಲ, ಮಾಡಿದನು ಎನ್ನಲಾದ ಹತ್ಯೆ ಇದೆಯಲ್ಲ, ಅದು ಮುಖ್ಯ ಆಗದೆ ದರ್ಶನ್ ಹೊರಗೆ ಬರಲಿ ಅಂತ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂಥ ಸ್ಥಿತಿ ಇದೆ. ಅಂಥ ಮನಸ್ಸುಗಳನ್ನು ರೂಪಿಸುವ ಕೆಲಸವನ್ನ ಸಿನಿಮಾ ಮಾಡುತ್ತೆ. ಸೊ ಸಿನಿಮಾ ಪ್ರಭುತ್ವ ಮತ್ತು ಅಭಿಮಾನಿ ಪ್ರೇಕ್ಷಕ ಸಮೂಹದ ನಡುವೆ
ಅಲ್ಲಿ ಅಲ್ಲಿ ಏನೋ ಒಂದು 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 ಚೈನ್ ಇದೆ ಅಂತ, ಒಂದು ಚೈನ್ ಇದೆ. ಸೊ ಸಿನಿಮಾದಲ್ಲಿ ಈ ಹಿಂಸೆ ಈ ರೀತಿಯ ಕೃತ್ಯಗಳನ್ನು ವಿಜೃಂಭಿಸುವ ಕೆಲಸ ನಡೀತಾ ಹೋಗುತ್ತೆ. ಅದನ್ನ ಒಬ್ಬ ಪ್ರೇಕ್ಷಕ ಅಭಿಮಾನಿ ಸ್ವೀಕರಿಸ್ತಾ ಹೋಗ್ತಾನೆ. ಅವನು ಸ್ವೀಕರಿಸುವ ಮೂಲಕ ಈ ದರ್ಶನ್ ಅಂತ ನಡೆಸುವ ಹಿಂಸಾ ಕೃತ್ಯಗಳು ಇನ್ನೊಂದು ಮತ್ತೊಂದು ಏನಿದೆ ಅದನ್ನ ಡಿಫೆಂಡ್ ಮಾಡ್ತಾನೆ. ಅದರಂತೆ ಪರ್ಯಾಯವಾಗಿ ಈ ಪ್ರಭುತ್ವ ಏನಿದೆ, ಪ್ರಭುತ್ವ ಹಿಂಸಾ ರಾಜಕಾರಣದ ಮೂಲಕ ಅಧಿಕಾರಕ್ಕೆ ಬಂದ ಪ್ರಭುತ್ವ, ಕೋಮುವಾದದ ಮೂಲಕ ಬಂದ ಪ್ರಭುತ್ವ, ಅದಕ್ಕೆ ಇಟ್ ವರ್ಸ್ ಲೈಫ್ ಇಂಟರ್ ರಿಲೇಟೆಡ್ ಅಂತ. ಇವು ಆಂತರಿಕ ಸಂಬಂಧದಲ್ಲಿ ಮೂರು ಕೆಲಸ ಮಾಡ್ತಿರ್ತಾರೆ. ಸೊ ಅವರು ಇವರಿಗೆ ಪ್ರಶಸ್ತಿ ಕೊಡ್ತಾರೆ, ಇವರು ಅವ್ರಿಗೆ ಪ್ರಶಸ್ತಿ ಕೊಡ್ತಾರೆ. ಅಂದ್ರೆ ಕಾಂತಾರ ಸಿನಿಮಾಕ್ಕೆ ಕೇಂದ್ರ ಸರ್ಕಾರ ಪ್ರಶಸ್ತಿ ಕೊಡುತ್ತೆ ಮತ್ತು ಕಾಂತಾರ ಸಿನಿಮಾದ ಇವರೇನಿದ್ದಾರೆ ಶೆಟ್ರು, ಅವರು ಹೋಗ್ಬಿಟ್ಟು ಮೋದಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಅಂಡರ್ಸ್ಟ್ಯಾಂಡ್ ಇದನ್ನ. ಅದರ ಜೊತೆಗೆ ಸೊ ಜನ ಕೂಡ ಕಾಂತಾರ ಸಿನಿಮಾದ ಮೂಲಕ ಒಂದು ಕಡೆ ರಿಷಬ್ ಶೆಟ್ಟಿ ಅವರ ಅಭಿಮಾನಿಯು, ಇನ್ನೊಂದು ಕಡೆ ಮೋದಿಯವರ ಅಭಿಮಾನಿಯೂ ಆಗಿರ್ತಾರೆ. ಈ ಈ ಅಪಾಯವನ್ನು ತಾವು ಗಮನಿಸ್ತಾ ಹೋಗಿ. ಸೊ ಈ ಲೇಖನ ತಾವು ಓದಬೇಕು. ನಾನು ಲೇಖನದ ವಿಚಾರ ಇನ್ನೂ ಕೆಲವು ಹೇಳಬೇಕಾಗಿತ್ತು, ಬಟ್ ಸಮಯ ಆಗ್ತಾ ಇದೆ. ಇಸ್ ಇಂಟರ್ ರಿಲೇಟೆಡ್. ಅದ್ರ ಜೊತೆಗೆ ಇಡೀ ಸಾಂಸ್ಕೃತಿಕ ಲೋಕವನ್ನು ನಾಶಪಡಿಸಿ ಬಟ್ಟಂಗಿ ರಾಜಕಾರಣದ ಭಾಗವಾಗಿ ಮಾಡಿದ ಕೀರ್ತಿ ಇವತ್ತಿನ ಪ್ರಭುತ್ವಕ್ಕೆ ಸೇರಬೇಕು. ಅದ್ರ ಜೊತೆಗೆ ಕ್ರಿಯೇಟಿವಿಟಿ ಅನ್ನೋದು ಇದೆಯಲ್ಲ, ಸಂಪೂರ್ಣ ಕ್ರಿಯೇಟಿವಿಟಿಯನ್ನು ನಾಶಪಡಿಸಿ ಕಾಶ್ಮೀರ ಫೈಲ್ಸು, ಕೇರಳ ಫೈಲ್ಸು, ಇನ್ನೊಂದು ಫೈಲ್ಸು, ಬೇಕಾದಂಥ ಕೆಟ್ಟ ಕೆಟ್ಟ ಸಿನಿಮಾ ಮಾಡುವ ಒಂದು ಹೊಸ ಪರಂಪರೆ ಮತ್ತು ಆ ಪರಂಪರೆಗೆ ಪುಷ್ಟೀಕರಿಸುವ ಪ್ರಶಸ್ತಿ ಕೊಡುವ ಪ್ರಭುತ್ವ ಅದು ಪ್ರಾರಂಭ ಆಗಿದೆ ಅಂತ. ಇನ್ನು ಮುಂದೆ ಒಳ್ಳೆ ಸಿನಿಮಾಗಳು ಬರ್ತವೋ ಇಲ್ಲ ನನಗೆ ಅನುಮಾನ ಶುರುವಾಗಿದೆ. ಸೊ ಕಾಸರವಳ್ಳಿಯವರಂತಹ ಸಿನಿಮಾಗಳಾಗಲಿ, ಋತ್ವಿಕ್ ಘಟಕ್ ಅಂತಿದ್ರು ಭಾಳ ಹಿಂದೆ, ಅವರತ್ತ ಸಿನಿಮಾ ಆಗಲಿ, ಸೊ ಇಂತಹ ಸಿನಿಮಾಗಳ ಕಾಲ ಹೊರಟೋಗ್ಬಿಡುತ್ತೆ ಅನಿಸುತ್ತೆ. ಯಾಕೆಂದರೆ ಇಡೀ ಸಾಂಸ್ಕೃತಿಕ ಪ್ರೋತ್ಸಾಹ ನೀಡುವವರೇ ನೀಡದೇ ಇದ್ದರೆ, ಪ್ರಶಸ್ತಿಗಳು ಅಯೋಗ್ಯರಿಗೆ ತಲುಪ್ತಾ ಹೋದರೆ ಅಯೋಗ್ಯರ ಸಿನಿಮಾಗಳು ಬರ್ತವೆ ಮತ್ತು ಇಡೀ ಸಮಾಜವನ್ನು ಅಯೋಗ್ಯರನ್ನಾಗಿ, ರೋಗಗ್ರಸ್ತರನ್ನಾಗಿ ಮಾಡ್ತಾ ಹೋಗುತ್ತೆ. ಸಾಂಸ್ಕೃತಿಕ ಲೋಕ ನಮ್ಮನ್ನೆಲ್ಲ ಆರೋಗ್ಯಪೂರ್ಣವಾಗಿರಬೇಕು, ಆದರೆ ಅನಾರೋಗ್ಯಪೂರ್ಣವನ್ನಾಗಿ ಮಾಡುವ ಸಿನಿಮಾಗಳು ಬರ್ತಾ ಹೋಗ್ತವೆ. ಇದು ಒಂದು ಎಚ್ಚರಿಕೆಯ ಗಂಟೆ. ಸಾಂಸ್ಕೃತಿಕ ಲೋಕ ಇದಕ್ಕೆ ಎದ್ದು ನಿಲ್ಲಬೇಕು ಅಂತ ಬಯಸ್ತೇವೆ. ಆದರೆ ಸಾಂಸ್ಕೃತಿಕ ಲೋಕ ಕೂಡ ಬಟ್ಟಂಗಿಗಳ, ರಾಜಕಾರಣಿಗಳ ಬಟ್ಟಂಗಿಗಳಾಗ ಪರಿವರ್ತನೆಯಾದ ಕಾಲ ಇದು. ಏನಿವೆ ಇವತ್ತಿನ ದಿನ ಏನಿದೆ, ಬೆಳಗ್ಗೆನೂ ಮಾತನಾಡಿದೆ, ಈಗ ಸಂಜೆನೂ ಮಾತನಾಡಿದೆ, ಆಯಿತಾ? ಮಾತಾಡಿದ ಸಾಕು ಅನ್ಸುತ್ತೆ, ನಾಳೆ ಮಾತನಾಡ್ತೆ. ನಾನು ಯಾವ ಕಾರಣಕ್ಕೆ ಇಡೀ ರಾಜಕಾರಣವನ್ನು, ಸಮಾಜವನ್ನು, ಸಾಂಸ್ಕೃತಿಕ ಲೋಕವನ್ನು, ಸಾಹಿತ್ಯಿಕ ಲೋಕವನ್ನು, ಐತಿಹಾಸಿಕ ಪರಂಪರೆಯನ್ನು ಎಲ್ಲವನ್ನ ನಾಶಪಡಿಸುವ ಕೆಲಸವನ್ನು ಮೋದಿ ಪ್ರಭುತ್ವ 14ರಿಂದ ಪ್ರಾರಂಭ ಮಾಡಿದ್ದಕ್ಕಾಗಿ ಮೋದಿ ಸರ್ಕಾರವನ್ನು, ಮೋದಿಯವರನ್ನು, ಈ ದುಷ್ಟಶಕ್ತಿಗಳನ್ನು ವಿರೋಧಿಸಬೇಕಾದ್ದು ಅನಿವಾರ್ಯ, ವಿರೋಧಿಸಲೇಬೇಕು. ಪತ್ರಕರ್ತನಾಗಿಯೂ, ಒಬ್ಬ ಸಮಾಜದ ಜಾಗೃತ ಪ್ರಜೆಯಾಗಿಯೂ ಅದು ನನ್ನ ಕರ್ತವ್ಯ ಅಂದ್ಕೊಂಡಿದ್ದೀನಿ. ಇದೇ ನಿಮ್ಮೆಲ್ಲರ ಕರ್ತವ್ಯ ಆಗಬೇಕು. ಯು ಶುಡ್ ಅಪೋಸ್ ಅಪೋಸ್ ಅಪೋಸ್. ಎಲ್ಲರಿಗೂ ಶುಭರಾತ್ರಿ. ನಾಳೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.